ಬೀದರ್ನ ಅಂಬೇಡ್ಕರ್ ವೃತ್ತದ ಬಳಿ ಮಾಜಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಶಿವರಾಜ್ ಹಸನ್ಕರ್ ಅವರ 60ನೇ ಹುಟ್ಟುಹಬ್ಬವನ್ನು ಸಡಗರ ಸಂಭ್ರಮದಿಂದ ಪ್ರದೀಪ್ ನಾಟಿಕರ್ ಅವರ ನೇತೃತ್ವದಲ್ಲಿ ಯುವಕರ ಅಭಿಮಾನಿ ಬಳಗ ವತಿಯಿಂದ ಆಚರಣೆ ಮಾಡಲಾಯಿತು. ಮೊದಲಿಗೆ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆಯನ್ನು ಮಾಡಿ ಬಳಿಕ ಕೇಕ್ ಕತ್ತರಿಸಿ ಬೃಹತ್ ಹೂವಿನ ಮಾಲಾರ್ಪಣೆ ಮಾಡುವ ಮೂಲಕ ಪಟಾಕಿ ಸಿಡಿಸಿ ದೇವರು ಬುದ್ಧ ಬಸವ ಅಂಬೇಡ್ಕರ್ ಅವರು ಶಿವರಾಜ್ ಹಸನ್ಕರ್ ಅವರಿಗೆ ಆಶೀರ್ವದಿಸಲಿ ಎಂದು ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಇನ್ನೂ ಉತ್ತುಂಗಕ್ಕೇರಲಿ ಎಂದು ಈ ಮೂಲಕ ಹುಟ್ಟುಹಬ್ಬದ ಶುಭ ಕೋರಿದರು. ಸುಮಾರು 35-40 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಹಿರಿಯ ಮುಖಂಡರಾಗಿ ಕಾರ್ಯಕರ್ತರಾಗಿ ಪಕ್ಷದ ಸಂಘಟನೆಗಾಗಿ ಪಕ್ಷ ಬಲಪಡಿಸಲು ಶ್ರಮಿಸುತ್ತಿದ್ದಾರೆ. ಮಾಜಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾಗಿ ಸೇವೆ ಕೂಡ ಸಲ್ಲಿಸಿದ್ದಾರೆ. ಬಹುಜನ ಸಮಾಜದ ಪ್ರತಿಯೊಬ್ಬ ಸಮುದಾಯದ ಜನರೊಟ್ಟಿಗೆ ಒಳ್ಳೆಯ ಬಾಂಧವ್ಯ ಹೊಂದಿದ್ದಾರೆ ಎಂದು ಪ್ರದೀಪ್ ನಾಟಿಕರ್ ಮಾತನಾಡಿ ತಿಳಿಸಿದರು. ಮುಂದುವರೆದು ಮಾತನಾಡಿದ ಅವರು, ಮುಂಬರುವ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಮೀಸಲು ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರಿಗೆ ಟಿಕೆಟ್ ನೀಡಬೇಕು ಹಾಗೂ ಅವರನ್ನ ಹಗಲು ರಾತ್ರಿ ಶ್ರಮಿಸಿ ಆರಿಸಿ ತರ್ತೇವೆ ಎಂದು ಈ ಮೂಲಕ ಮಾತನಾಡಿ ಭರವಸೆ ವ್ಯಕ್ತಪಡಿಸಿದರು. ಪಕ್ಷದ ಹೈಕಮಾಂಡ್ ಇವರ ಕೆಲಸವನ್ನ ಗುರುತಿಸಿ ಅವರಿಗೆ ಒಳ್ಳೆಯ ಸ್ಥಾನಮಾನ ನೀಡಲಿ ಎಂದು ಈ ಮೂಲಕ ಆಗ್ರಹ ಮಾಡಿದರು. ಜೊತೆಗೆ ನಮ್ಮಂತಹ ಯುವ ಕಾರ್ಯಕರ್ತರನ್ನ ಕೂಡ ಶಿವರಾಜ್ ಹಸನ್ಕರ್ ಅಣ್ಣನವರು ತೆಗೆದುಕೊಂಡು ಹೋಗಲಿ, ಅವರೂ ಬೆಳೆಯುವುದರ ಜೊತೆಗೆ ಯುವ ಕಾರ್ಯಕರ್ತರನ್ನ ನಮ್ಮಂತಹ ಕಾರ್ಯಕರ್ತರನ್ನ ಬೆಳೆಸಲಿ ಎಂದು ಈ ಮೂಲಕ ಮಾತನಾಡಿ ಅವರಿಗೆ ಹುಟ್ಟುಹಬ್ಬದ ಶುಭ ಕೋರಿದರು. ಇದೇ ವೇಳೆ ಶಿವರಾಜ್ ಹಸನ್ಕರ್ ಅವರು ಮಾತನಾಡಿ, ಸುಮಾರು 35-40 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೇನೆ. ಪಕ್ಷ ನನಗೆ ಬಹಳಷ್ಟು ಗೌರವ ಸ್ಥಾನಮಾನ ನೀಡಿದೆ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಮಾಜಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷನಾಗಿ ಸೇವೆ ಕೂಡ ಸಲ್ಲಿಸಿದ್ದೇನೆ. ಇವತ್ತು ಪಕ್ಷ ಖಂಡಿತ ನನ್ನನ್ನು ಗುರುತಿಸಿ ಒಳ್ಳೆಯ ಸ್ಥಾನಮಾನ ನೀಡುತ್ತೆ ಎನ್ನುವ ನಂಬಿಕೆ ಇದೆ ಎಂದರು. ಹಾಗಾಗಿ ಇವತ್ತು ನನ್ನ ಅಭಿಮಾನಿ ಬಳಗದವರು ಯುವಕರು ತಮ್ಮ ತಾನು ಮನಧನದಿಂದ ಪ್ರೀತಿ ವಿಶ್ವಾಸದಿಂದ ನನ್ನ ಹುಟ್ಟುಹಬ್ಬ ಆಚರಣೆ ಮಾಡಿದ್ದಕ್ಕೆ ಅವರ ಋಣ ತೀರಿಸುವುದಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಜಗನ್ನಾಥ್ ಬನ್ನೇರ್, ತಮ್ಮಣ್ಣ, ಸೋನು ಬನ್ನೇರ್, ಸಂದೀಪ್, ಸುನೀಲ್ ಧರ್ನಾಯಕ್ ಸೇರಿದಂತೆ ಇನ್ನಿತರರು ಇದ್ದರು. ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಂತ ನಮ್ಮೆಲ್ಲರ ಆತ್ಮೀಯ ಸಹೋದರರು ಶಿವರಾಜ್ ಹಸನ್ಕರ್ ಅವರ 59ನೇ ಹುಟ್ಟುಹಬ್ಬದ ಅಂಗವಾಗಿ 60ನೇ ಹುಟ್ಟುಹಬ್ಬದ ಅಂಗವಾಗಿ ಈ ಒಂದು ಶುಭ ಸಂದರ್ಭಗಳಿಗೆಯಲ್ಲಿ ಅವರೆಲ್ಲ ಅಭಿಮಾನಿಗಳು ಸೇರಿಕೊಂಡು ಹಾಗೆ ಅವರೆಲ್ಲ ನಮ್ಮ ಸಹೋದರರು ಸೇರಿಕೊಂಡು ಇವತ್ತು ಹುಟ್ಟುಹಬ್ಬವನ್ನು ವಿಜೃಂಭಣೆಯನ್ನು ಆಚರಣೆ ಮಾಡಬೇಕಂತೇಳಿ ನಾವು ಎಲ್ಲ ಯುವಕರು ಸೇರಿಕೊಂಡು ಇವತ್ತು ಅವರ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೇವೆ. ಭಗವಾನ್ ಬುದ್ಧ ಬಸವ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಬಹುಜನ ಚಳವಳಿ ಎಲ್ಲ ಮಹಾಪುರುಷರು ನಮ್ಮ ಆತ್ಮೀಯ ಹಿರಿಯ ಸಹೋದರಂತ ಶಿವರಾಜ್ ಹಸನ್ಕರ್ ಅವರಿಗೆ ಹೆಚ್ಚಿನ ಆರೋಗ್ಯ ಆಯಸ್ಸನ್ನು ಕಟ್ಟಿ ಕಾಪಾಡಲಿ. ಮತ್ತು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವರ ರಾಜಕೀಯ ಜೀವನ ಇನ್ನೂ ಎತ್ತರಕ್ಕೆ ಬೆಳೀಲಿ. ಜೊತೆಗೆ ಅವ್ರ ಜೊತೆ ನಮ್ಮಂಥ ಏನು ಕಾರ್ಯಕರ್ತರಿದ್ದೀವಿ ನಮ್ಮೆಲ್ಲರನ್ನು ತಗೊಂಡು ಅವ್ರು ಮುಂದೆ ಹೋಗಿ ಅವರು ಕೂಡ ಒಳ್ಳೆ ರೀತಿಯಲ್ಲಿ ಬೆಳೀಲಿ, ನಮಗೂ ಕೂಡ ಒಳ್ಳೆ ರೀತಿಯಲ್ಲಿ ಬೆಳೆಸಲಿ ಅಂತೇಳಿ ಇವತ್ತು ನಾವೆಲ್ಲ ಯುವಕರು ಸೇರಿಕೊಂಡು ಈ ಒಂದು ಹುಟ್ಟುಹಬ್ಬ ಆಚರಣೆಯನ್ನು ಮಾಡಿದ್ದೇವೆ. ಮತ್ತೊಮ್ಮೆ ಎಲ್ಲ ಬಹುಜನ ಚಳವಳಿ ಎಲ್ಲ ಮಹಾಪುರುಷರಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ವಿಚಾರಗಳ ಮೇಲೆ ಅವರು ನಡೀಲಿ, ಇವರಿಂದ ಹೆಚ್ಚು ಮಟ್ಟ ಜೀವನ ಕಾಲ ಮಾಡಿ ಮತ್ತು ಏನಪ್ಪ ಅಂದರೆ ಮುಂದೆ ಬರ್ತಕ್ಕಂಥ ಯಾವುದೇ ಒಂದು ಚುನಾವಣೆ ಇದ್ದರೆ ಜಿಲ್ಲಾ ಪಂಚಾಯತ್ ಆಗಿರ್ಬೋದು ಅಥವಾ ರಿಸರ್ವ್ ಕ್ಷೇತ್ರ ಬಂದರೆ ಅಲ್ಲಿ ನಮ್ಮ ನಾಯಕರಿಗೆ ಒಂದು ಟಿಕೆಟ್ ಸಿಗ್ತಕ್ಕಂಥ ಆಕಾಂಕ್ಷಿಗಳಿವೆ. ಹಾಗಾಗಿ ನಾವೆಲ್ಲರೂ ಕೂಡ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು ಒಂದು 40 ವರ್ಷದಿಂದ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ಲ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು, ಜಿಲ್ಲಾ ನಾಯಕರು ಪಕ್ಷದ ಕಾರ್ಯಕರ್ತರಿಗೆ ಗುರುತಿಸಿ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಅವರಿಗೆ ಗುರುತಿಸಿ ಅವರಿಗೆ ಸ್ಥಾನಮಾನ ನೀಡಲಿ ಅಂತೇಳಿ ಇವತ್ತು ನಾವೆಲ್ಲ ಏನಪ್ಪ ಅಂದರೆ ಈ ಕಾರ್ಯಕ್ರಮ ಮಾಡಿದ್ದೀವಿ. ಶಿವರಾಜ್ ಹಸನ್ಕರ್ ಅಣ್ಣ ಅವರ ಮತ್ತೊಮ್ಮೆ ಹುಟ್ಟುಹಬ್ಬದ ಅಂಗವಾಗಿ ನಾವೆಲ್ಲರೂ ಕೂಡ ನಾವೇನೋ ಶುಭ ಹಾರೈಸ್ತೇವೆ. ಎಲ್ಲರಿಗೂ ಕೂಡ ಜೈ ಭೀಮ್, ನಮ್ಮ ಬುದ್ಧಾಯ. ಸುಮಾರು 30-35 ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀವಿ. ಪಕ್ಷ ಸುಮಾರು ನನಗೆ ಈ ದಿನಗಳಲ್ಲಿ ಕೂಡ ನನಗೆ ಅನೇಕ ಹುದ್ದೆಗಳನ್ನು ಕೊಟ್ಟಿದೆ. ಅದರಲ್ಲೇನು ಎರಡನೇ ಮಾತಿಲ್ಲ. ನಾನು ಈಗಾಗಲೇ 2 ಸಾರಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಸೇವೆ ಮಾಡಿದ್ದೀನಿ. ಅದರ ಜೊತೆಗೆ 1999ರಲ್ಲಿ ಕಾಂಗ್ರೆಸ್ ಪಕ್ಷದ ಹುಣಸೂರು ಮೀಸಲು ಕ್ಷೇತ್ರ ಇತ್ತು. ಆ ಕ್ಷೇತ್ರದಿಂದ ನನಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೂಡ ಕೊಟ್ಟಿದ್ದಾರೆ. ನಾನು ಪಕ್ಷದ ಮೇಲೆ ಅದರ ಜೊತೆ ಕಾಂಗ್ರೆಸ್ ಪಕ್ಷದಿಂದ ಸ್ವಲ್ಪ ಅಲ್ಪಮತಗಳಿಂದ ಪ್ರಭಾವ ಹೊಂದಿದ್ದೇನೆ. ಆದರೂ ಕೂಡ ಪಕ್ಷದಲ್ಲಿ ನಾನು ಸದಾ ನಿಷ್ಠೆಯನ್ನು ಬಿಟ್ಟಿದ್ದೇನೆ. ಪಕ್ಷ ಉಳಿತಕ್ಕಂಥವ್ರಿಗೆ ಸಹಾಯ ಮಾಡ್ತಕ್ಕಂಥ ವಿಶ್ವಾಸ ನನಗೂ ಕೂಡ ಇದೆ. ಸಂಪೂರ್ಣವಾದಂಥ ಕಾಂಗ್ರೆಸ್ ಪಕ್ಷದ ಒಂದೇನು
ನಿಷ್ಠೆ ಇದೆ, ನಮ್ಮಂತ ಇಬ್ಬರ ಮೇಲೆ ನಮ್ಮ ನಾಯಕರದೆಲ್ಲ ಭರವಸೆ ಇದೆ, ಅವ್ರು ಮಾಡೇ ಮಾಡ್ತಾರೆ ಅಂತ ವಿಶ್ವಾಸ. ಇನ್ನೊಂದು ಮಾತು ಹೇಳಿದ್ರು, ನಿಮ್ಮೊಟ್ಟಿಗೆ ಅವರಿಗೂ ತಗೊಂಡು ಬೆಳಿಬೇಕಂತ. 100% ಯಾವಾಗಲೂ ಮೇಡಮ್ ನಾನು ಹೇಳ್ತೀನಿ, ನನ್ನ ರಾಜಕೀಯ ಜೀವನದಲ್ಲಿ ನನ್ನ ಕ್ಷೇತ್ರದಾಗ ಎಲ್ಲರಿಗೂ ಇರ್ತಕ್ಕಂಥ ನಮ್ಮ ಯುವಕರು ಮಿತ್ರರು ಸದಾ ಎಂದೂ ಯಾರಿಗೂ ಕಡೆಗಣಿಸದೆ ಎಲ್ಲ ಸಮಾಜದ ಜನರಿಗೆ ಯಾರಿಗೂ ಅವರು ಇವರಿಂದ ಎಲ್ಲರೂ ತಗೊಂಡು ಹೋಗ್ತಕ್ಕಂಥ ವ್ಯಕ್ತಿ ನಾನು ಇದ್ದೀನಂತೆ ನನಗೆ 2 ಟೈಮ್ ಜಡ್ಪಿಯಲ್ಲಿ ಜನರು ಆರಿಸಿ ಕಳಿಸಿದ್ದಾರೆ. ಅದಕ್ಕೆ ಇವತ್ತು ಇಷ್ಟೆಲ್ಲ ಅಭಿಮಾನಿಗಳು ಸೇರ್ಕೊಂಡು ಇವತ್ತು ನನಗೆ ಇದನ್ನು ನಾನು ಚಿಕ್ಕಪ್ಪ ಬರ್ಡೇ ಮಾಡ್ಕೊಳ್ತಕ್ಕಂಥ ಇದರಲ್ಲಿ ಇಲ್ಲ. ನಾನು ಯಾವಾಗಲೂ ಮಾಡ್ಕೊಳ್ಳಿ, ಇವತ್ತು ನೀವು ಒತ್ತಾಯ ಮಾಡಿದ್ರು ಇವ್ರು ಬಂದು ನೀವು ಬರ್ತ್ಡೇ ಆಚರಣೆ ಮಾಡ್ಕೋಬೇಕಂತ ಹೇಳಿ ನಮ್ಮ ಅಭಿಮಾನಿಗಳು ನನಗೆ ಒತ್ತಾಯ ಮಾಡಿದಾಗ ಬಂದು ಅವರೆಲ್ಲ ಪಾಪ ತಮ್ಮ ಎಲ್ಲ ಶ್ರಮ ವಹಿಸಿ ತನ್ನ ಮನದ ಅದರಿಂದ ಇದು ಮಾಡಿಕೊಂಡು ನನ್ನ ಮೇಲೆ ಇವತ್ತು ಬರ್ತ್ಡೇ ಮಾಡಿದ್ದಾರೆ. ನಾನು ಯಾವಾಗಲೂ ಅವರಿಗೆ ಋಣಿಯಾಗಿರ್ತೀನಿ, ಅವರೆಲ್ಲರಿಗೂ ನನ್ನ ಜೊತೆಗೆ ಸೇರಿಸ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ